ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ಗ್ಯಾರಂಟಿ ಸ್ಕೀಮ್ ಮೇಲೆ ಮತ್ತೊಂದು ಪ್ರತಿಷ್ಠಿತ ಸರ್ವೆ ರಿಪೋರ್ಟ್ ಈಗ ಹೊರಗಡೆ ಬೀಳ್ತಾ ಇದೆ. ಈಗಾಗಲೇ ಟೈಮ್ಸ್ ನೌ ಮತ್ತು ಮೂಡ್ ಆಫ್ ದಿ ನೇಷನ್ ಇಂಡಿಯಾ ಟುಡೇ ಸರ್ವೆ ರಿಪೋರ್ಟ್ ಅನ್ನು ನಾವು ನೋಡಿದ್ದೀವಿ. ಅದರ ಬೆನ್ನಲ್ಲೇ ಹೊರಬೀಳ್ತಿರುವ ಇನ್ನೊಂದು ಸರ್ವೆ ಅಂಕಿಅಂಶಗಳನ್ನು ನೋಡ್ತಾ ಹೋಗೋಣ. ಈ ಸರ್ವೆ ಇರೋದು ಪ್ರಮುಖವಾಗಿ ಈಗ ಬಿಸಿ ಏರಿರುವಂತಹ ವಿಚಾರಗಳಿವೆಯಲ್ಲ, ನಂಬರ್ 1 ಟ್ಯಾಕ್ಸ್ ಜಟಾಪಟಿ. ಇದು ಕರ್ನಾಟಕದ ಮತದಾನದ ಮೇಲೆ, ಲೋಕಸಭಾ ಚುನಾವಣೆ ವೋಟಿಂಗ್ ಮೇಲೆ ಪ್ರಭಾವ ಬೀರುತ್ತಾ? ಎಷ್ಟು ಪ್ರಮಾಣದಲ್ಲಿ ಪ್ರಭಾವ ಬೀರುತ್ತೆ? ಗ್ಯಾರಂಟಿ ನಂಬಿ ವೋಟ್ ಹಾಕ್ತಾರಾ ಇಲ್ವಾ? ರಾಮ ಮಂದಿರದ ಪರಿಣಾಮ ಕರ್ನಾಟಕದಲ್ಲಿ ಇದೆಯಾ ಇಲ್ವಾ? ಇಂತಹ ಪ್ರಮುಖ ವಿಚಾರದ ಮೇಲೂ ಕೂಡ ಬೆಳಕು ಚೆಲ್ಲಲಾಗಿದೆ. ಅದನ್ನು 1 by 1 ನೋಡ್ತಾ ಹೋಗೋಣ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರಿಪಬ್ಲಿಕ್ ನೆಟ್ವರ್ಕ್ ನಡೆಸಿರುವಂತಹ ಸರ್ವೆ ರಿಪೋರ್ಟ್ ಇದು. ಕರ್ನಾಟಕದ ಗ್ರೌಂಡ್ ರಿಪೋರ್ಟ್ ಏನು ಹೇಳ್ತಿದೆ ಹಾಗಾದ್ರೆ? ಲೋಕಸಭಾ ಚುನಾವಣೆಗೆ ಸಮಯ ಬಹಳ ಕಡಿಮೆ ಇದೆ. ಈ ಹೊತ್ತಲ್ಲಿ ರಾಜ್ಯದ ನಾಯಕತ್ವ ನೋಡಿ ವೋಟ್ ಹಾಕ್ತಾರಾ ಅಥವಾ ಮೋದಿ ನಾಯಕತ್ವ ನೋಡಿ ವೋಟ್ ಹಾಕ್ತಾರಾ? ಕರ್ನಾಟಕ ಅಂತ ಬಂದಾಗ ಗ್ಯಾರಂಟಿ ಸ್ಕೀಮ್ ಎಲ್ರಿಗೂ ಕಾಣೋದು, ಯಾಕಂದ್ರೆ ದೇಶವ್ಯಾಪಿ ಗ್ಯಾರಂಟಿ ಸದ್ದು ಮಾಡಿದೆ. ಈಗಲೂ ಕಾಂಗ್ರೆಸ್ ಆ ಗ್ಯಾರಂಟಿಗಳ ಮೂಲಕ ನಾವು ಮನೆ ಮನೆ ತಲುಪಿದ್ದೀವಿ ಮತ್ತು ಅದು ಮತವಾಗಿ ನಮಗೆ ಖಂಡಿತ ಸಿಗತ್ತೆ ಅನ್ನೋ ಮಾತುಗಳನ್ನು ಆಡ್ತಿದ್ವಿಯಲ್ಲ. ಹಾಗಾದ್ರೆ ಏನು ಹೇಳ್ತಿದೆ ರಿಪಬ್ಲಿಕ್ ಸರ್ವೆ ಗ್ಯಾರಂಟಿ ಬಗ್ಗೆ? ರಾಜ್ಯ ಸರ್ಕಾರದ ಗ್ಯಾರಂಟಿ ನಿಮ್ಮ ವೋಟನ್ನು ನಿರ್ಧಾರ ಮಾಡುತ್ತಾ ಅನ್ನೋ ಪ್ರಶ್ನೆಯನ್ನ ಜನರ ಮುಂದೆ ಇಡಲಾಗಿತ್ತು. ಅದರಲ್ಲಿ ಹೌದು, ನಾವು ಗ್ಯಾರಂಟಿ ಮೇಲೆ ಮತ ಹಾಕ್ತೀವಿ ಅಂತ ಹೇಳಿರೋದು 15% ಜನ, ಇಲ್ಲ ಬೇರೆ ವಿಚಾರವೇ ಮುಖ್ಯವಾಗುತ್ತೆ ಅಂತ ಹೇಳಿರೋದು 31% ಜನ. ಸೊ ಗ್ಯಾರಂಟಿಗೆ ಸಪೋರ್ಟ್ ಮಾಡಿರೋದ್ರ ಡಬಲ್ ಇಲ್ಲ ಅಂತ ಹೇಳ್ತಿದ್ದಾರೆ. ಗ್ಯಾರಂಟಿಯ ಪ್ರಭಾವವು ಯಾವುದೇ ರೀತಿ ವರ್ಕೌಟ್ ಆಗಲ್ಲ ಅಂತ 24% ಜನ ಹೇಳ್ತಿದ್ದಾರೆ. ಹೇಳೋದಕ್ಕಾಗಲ್ಲ ಅಂತ 30% ಜನ ಹೇಳ್ತಿದ್ದಾರೆ. ಇದು ಗ್ಯಾರಂಟಿಯ ಸುತ್ತ. ಈಗಾಗಲೇ ನಾವು ಟೈಮ್ಸ್ ನೌ ರಿಪೋರ್ಟ್ ಅನ್ನು ನೋಡಿದ್ವಿ. ಸಿಎಂ ಪರ್ಫಾರ್ಮೆನ್ಸ್, ಸಿದ್ದರಾಮಯ್ಯನವರ ಸರ್ಕಾರದ ಪರ್ಫಾರ್ಮೆನ್ಸ್ ಕರ್ನಾಟಕ ಅಂತ ಬಂದಾಗ ಅದು ಗ್ಯಾರಂಟಿನೇ ಆಗಿರೋದ್ರಿಂದ ಸಿಎಂ ಪರ್ಫಾರ್ಮೆನ್ಸ್ ಸರ್ವೆ ಟೈಮ್ಸ್ ನೌ ಕೊಟ್ಟಿದ್ದು ಕೂಡ ಇದೇ ರೀತಿಯಲ್ಲಿ ಜನಾಭಿಪ್ರಾಯ ಬಂದಿತ್ತು. ಈಗ ರಿಪಬ್ಲಿಕ್ ಹೇಳ್ತಾ ಇರೋದನ್ನು ನೋಡಿದ್ವಿ. ಇನ್ನು ಕೇಂದ್ರ ಅಥವಾ ರಾಜ್ಯ ನಾಯಕತ್ವ ಯಾರನ್ನ ನೋಡಿ ಮತ ಹಾಕ್ತೀರಿ, ನಿಮ್ಮ ಮತ ಯಾರಿಗೆ ಅಂತ ಬಂದಾಗ ಪ್ರಧಾನಿ ಮುಖ್ಯ, ನಾವು ರಾಜ್ಯದ ನಾಯಕತ್ವ ನೋಡಲ್ಲ ಅಂತ ಹೇಳಿದವರು 44% ಜನ, ಇಲ್ಲ ರಾಜ್ಯ ಸರ್ಕಾರದ ಪ್ರಭಾವದ ಮೇಲೆ ನಾವು ನಿರ್ಧಾರ ಮಾಡೋದು ಅಂತ ಹೇಳಿದವರು 24% ಜನ, ಹೇಳೋಕ್ಕಾಗಲ್ಲ ಈ ಕ್ಷಣಕ್ಕೆ ಅಂತ 32% ಜನ ಹೇಳ್ತಾರೆ. ಇನ್ನು ರಾಮ ಮಂದಿರದ ಎಫೆಕ್ಟ್ ಕರ್ನಾಟಕದಲ್ಲಿ ಉತ್ತರದ ಭಾಗದಲ್ಲಿ ಆಯ್ತಲ್ಲ, UP ಯಲ್ಲಾಯ್ತು ಅಥವಾ ಉತ್ತರ ರಾಜ್ಯಗಳಲ್ಲಾಯ್ತು, ಕರ್ನಾಟಕದ ಮೇಲೆ ಏನಾಗುತ್ತೆ? ಖಂಡಿತವಾಗಿಯೂ ರಾಮ ಮಂದಿರ ಎಫೆಕ್ಟ್ ಆಗತ್ತೆ, ನಾವು ಅದನ್ನು ನೋಡಿ ನಿರ್ಧಾರ ಮಾಡ್ತೀವಿ ಅಂತ ಹೇಳಿರೋರು 61% ಜನ. ಸೊ ಕರ್ನಾಟಕದಲ್ಲೂ ಕೂಡ ದೊಡ್ಡ ಮಟ್ಟದ ಪರಿಣಾಮ ಬೀರಿದೆ. ಅವತ್ತೇ ನೋಡಿದ್ವಿ ನಾವು, ದೀಪ ಹಚ್ಚಿರೋದ್ರಿಂದ ಹಿಡಿದು ಸಂಭ್ರಮಾಚರಣೆ ರಾಜ್ಯವ್ಯಾಪಿ. ಆದರೆ ಇದು ಎಲೆಕ್ಷನ್ ಮೇಲೂ ಎಫೆಕ್ಟ್ ಆಗತ್ತಾ ಅಂತ ಕೇಳಿದ್ರೆ 61% ಹೌದು ಅಂತ ಹೇಳ್ತಿರೋದು, ಇಲ್ಲ ಅಂತ 24% ಜನ, ಹೇಳೋದಕ್ಕಾಗಲ್ಲ ಅಂತ 15% ಜನ. ಇನ್ನು ತೆರಿಗೆ, ಈಗ ಜಟಾಪಟಿ ಆಗ್ತಿರೋದು, ಸಿದ್ದರಾಮಯ್ಯನವರು ಸಮರ ಸಾರಿರೋದು, ದಕ್ಷಿಣದ ರಾಜ್ಯಗಳು ಒಟ್ಟಾಗಿರೋದು, ತೆರಿಗೆ ಪರಿಣಾಮ ವೋಟಿಂಗ್ ಮೇಲೆ ಆಗತ್ತಾ ಅಂದರೆ ಹೌದು ಅಂತ 17% ಜನ ಹೇಳ್ತಿದ್ದಾರೆ. ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಏನು ಕೂಗೆದ್ದಿದೆ, ಅದು ಎಫೆಕ್ಟ್ ಆಗತ್ತೆ ಅಂತ. ಇಲ್ಲ ನಾವು ಅದನ್ನೆಲ್ಲ ನೋಡಲ್ಲ ಅಂತ ಇರೋರು 42% ಜನ. ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತಿರೋದು, ಅದನ್ನು ನಮಗೆ ತಲುಪಿಲ್ಲ ಆ ವಿಚಾರ ಅಂತಿರೋರು 29%. ಈ ಕ್ಷಣಕ್ಕೆ ಹೇಳೋದು ಕಷ್ಟ ಅಂತಿರೋದು 12%. ಸೊ ಇದು ರಿಪಬ್ಲಿಕ್ ಸರ್ವೆ. ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಯಾವ ರೀತಿ ಇದೆ ಪರಿಣಾಮ ಅಂತ. ಇನ್ನು ವೋಟ್ ಶೇರ್, ಸೀಟ್ ಶೇರ್ ಕರ್ನಾಟಕದಲ್ಲಿ ಏನಾಗುತ್ತೆ? 28ರ ಪೈಕಿ ಎಷ್ಟು ಸೀಟ್ಸ್ ಅನ್ನ BJP ಪ್ಲಸ್ JDS ಗೆಲ್ಲತ್ತೆ? ಕಾಂಗ್ರೆಸ್ ಎಷ್ಟು ಮತಗಳು? 56% ವೋಟ್ ಶೇರ್ ಅನ್ನ BJP ಪ್ಲಸ್ JDS ಪಡ್ಕೊಳ್ಳುತ್ತೆ. 23ರಿಂದ 25 ಸೀಟು ಅಂತ ಹೇಳ್ತಾ ಇರೋದು. ಸೊ ಟೈಮ್ಸ್ ನೌ, ಇಂಡಿಯಾ ಟುಡೇ, ರಿಪಬ್ಲಿಕ್, ಈ ಮೂರೂ ಸರ್ವೆಗಳನ್ನು ಗಮನಿಸಿದಾಗ BJPಗೆ 20+ ಬರುತ್ತೆ. 1-2 ಸ್ಥಾನಗಳ ವ್ಯತ್ಯಾಸ ಮೂರೂ ಸರ್ವೆಯಲ್ಲೂ ಕೂಡ. ಹಾಗೆ ಕಾಂಗ್ರೆಸ್ಗೆ ಎಷ್ಟು ಬರುತ್ತೆ ಅಂತ ಕೇಳಿದ್ರೆ 2ರಿಂದ 3 ಸ್ಥಾನಗಳು ಬರುತ್ತೆ ಅಂತ ಹೇಳ್ತಾ ಇರೋದು. 37% ಮತಗಳಿಕೆ. ಇದು ರಿಪಬ್ಲಿಕ್ ಇಡ್ತಾ ಇರುವಂತಹ ಅಂಕಿಅಂಶ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.